ಸಿಕ್ಕಾಪಟ್ಟೆ ಆಳ್ತಾರೆ ಕಣೆ. ಇಲ್ಲಿ ನಿಂದ್ರಸ. ಹ್ಞೂ ಆವಾಗಲೇ ಬಂದ್ರಾ? ಸೂಪರ್. ಎಪ್ಪತ್ತಿದ್ದಾಳೆ ಮೇಡಮ್. ಅವಳು ಸ್ವಲ್ಪ ಕುಳ್ಳ ಜಾಸ್ತಿ ಮೇಡಮ್, ದೊಡ್ಡವಳು. ಮಾಡಿದ್ರಿ ತೂಕ ಎಷ್ಟಿದ್ದಾರೆ ಮಕ್ಕಳು ಇವಾಗ ಅಂತಂದೇಳಿ ಕೇಳಿದ್ರಿ. ಅವಾಗ ಹಲೋ ನಮಸ್ಕಾರ ಎಲ್ರಿಗೂ ಹೇಗಿದ್ದಾರೆ, ಚೆನ್ನಾಗಿದ್ದಾರೆ ಅಂತ ಅನ್ಕೊತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಲಾಗ್ ಮಾಡೋಕ್ಕೆ ಕಾರಣ ಏನಪ್ಪ ಅಂತಂದರೆ, 2 ದಿನ ಕೆಳಗಡೆ ಒಬ್ಬರು ಮೆಸೇಜ್ ಮಾಡಿದ್ರಿ ತೂಕ ಎಷ್ಟಿದ್ದಾರೆ ಮಕ್ಕಳು ಇವಾಗ ಅಂತಂದೇಳಿ ಕೇಳಿದ್ರಿ. ಅವಾಗ ನನಗೆ ಗೊತ್ತಿರಲಿಲ್ಲ, ಹಾಗಾಗಿ ಚೆಕ್ ಮಾಡಿ ಹೇಳ್ತೀನಿ ಅಂತ ಹೇಳಿದೆ. ಇವತ್ತು ಹೆಂಗೋ ಅವರೇ ಫೋನ್ ಮಾಡಿದ್ರು, ಅಂಗನವಾಡಿ ಮೇಡಮ್. ಅದೇ ಫುಡ್ ಕೊಡ್ತಾರಲ್ವ ಮಂತ್ಲಿ ಆ ಥರ ಫೋಟೋ ತಗೊಂಡು ಫೋಟೋ ತೆಗಿಬೇಕಾಗಿತ್ತು ನಿಮ್ಮದು. ಮತ್ತು ಆಮೇಲೆ ಮಕ್ಕಳನ್ನು ಕರ್ಕೊಂಡು ಬನ್ನಿ, ತೂಕ ಚೆಕ್ ಮಾಡಬೇಕು, ವೇಟ್ ಚೆಕ್ ಮಾಡಬೇಕು ಅಂತಲೂ ಹೇಳಿದರು. ಸೊ ಹಾಗಾಗಿ ನನಗೂ ಕಮೆಂಟ್ ಬೇರೆ ಮಾಡಿದರು, 2 ಮುಗ್ದೋಗುತ್ತೆ ಅಂತಂದೇಳಿ ಹೋಗ್ಬಿಟ್ಟು ತೂಕ ಮತ್ತು ಹೈಟು ಚೆಕ್ ಮಾಡೋಕ್ಕೆ ಇವಾಗ ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಿ ಲೈವಲ್ಲಿ ತೋರಿಸ್ತೀನಿ, ನೀವು ನೋಡ್ಕೋಬೋದು. ಬಟ್ ಏನಂದರೆ ಏನಾದರೂ ಅಳೋ ಸೌಂಡ್ ಏನಾದರೂ ಇದ್ದರೆ ಅದನ್ನ ನಾನು ಮ್ಯೂಟ್ ಮಾಡಿ ನಾನೇ ಮಾತಾಡ್ತೀನಿ. ಓಕೆ, ಈಗ ಕರ್ಕೊಂಡು ಹೋಗ್ತೀನಿ, ನೀವು ಲೈವಲ್ಲಿ ನೋಡ್ಬೋದು. ಅಂಗನವಾಡಿ ಕೇಂದ್ರ. ಗೊತ್ತಾಯ್ತು. ತೂಕ ಚೆಕ್ ಮಾಡಕ್ಕೆ ಮಗಳೇ ನಿನಗೆ ಯೂಟ್ಯೂಬಲ್ಲಿ ಕೇಳ್ತಾಯಿದ್ರು ತೂಕ ಎಷ್ಟಿದ್ದಾರೆ ಮಕ್ಕಳು ಅಂತ. ಅದಕ್ಕೆ ಒಂದು ಸರಿ ತೂಕ ಚೆಕ್ ಮಾಡಿಸ್ಕೊಳ್ಳೋಣ ಅಂತ. ತೂಕ ಚೆಕ್ ಮಾಡೋಣ ಅಲ್ಲಿ. ಹಾಂ, ಎಷ್ಟಿದ್ದೀರಾ ಅಂತ ಈ ಸರಿ ನೋಡೋಣ. ಮೊದಲಿದ್ದಷ್ಟೇ ಇದ್ದರೆ ಹೊಡೆದಾಕ್ ಬಿಡ್ತೇನೆ ಇಬ್ರಿಗೆ ಸೇರಿ. ಹ್ಞೂ ಕಣೆ, ತೂಕನೇ ಆಗ್ತಾಯಿಲ್ಲ ನನಗೆ. ಇವಾಗ ವೀಡಿಯೋ ಮಾಡಬೇಕಾದ್ರೆ ಅವಾಗಿಷ್ಟಿದ್ರು ಇವಾಗಿಷ್ಟಿದ್ರು ಅಂತಂದೇಳಿ ಹೇಳ್ತೀವಲ್ವ, ಒಂದು ಸ್ವಲ್ಪ ಏನಾದರೂ ಡಿಫ್ರೆನ್ಸ್ ಇರಬೇಕು. ಬರೀ ಅದೇ ಥರ ತೂಕ ಬಂದರೆ ಕೇಳೋರ್ಗೂ ಬೇಜಾರು, ನಾವು ಹೇಳೋರ್ಗೂ ಬೇಜಾರು. ಹಂಗೆ ಅಲ್ವಾ ಮರುತ್ತು ಋಷಿ? ಇಬ್ಬರದ್ದು ಸ್ನಾನ ಇಲ್ಲ, ಗಬ್ಬಿಗಳು 2. ನಾನು ಗುಟ ಗಬ್ಬಿ, ನಾನು ಸ್ನಾನ ಆಗಿಲ್ಲ. ಇಲ್ಲಿದ್ದಾನೋ ಗಿಳಿಸು, ಅಂಗನವಾಡಿ ಬಂತೀನೇನು. ಇವಾಗ ಅಳ್ತಾರೆ ನೋಡು ಮೇಳ, ಸಿಕ್ಕಾಪಟ್ಟೆ ಅಳ್ತಾರೆ ಕಣೆ. ಇಲ್ಲಿ ನಿಂದ್ರಸ. ಶಿಶಿವರ ಇನ್ನೊಂದು ವರ್ಷ ಕಣೆ, 3 ವರ್ಷದಾಗ ಕರ್ಕೊಂತಾರಂತ. ಇವಾಗ ಕರ್ಕೊಳ್ಳಲ್ಲ, 3 ವರ್ಷದಾಗ ಬರ್ತಾರೆ ಇಬ್ಬರು ಅಕ್ಕ ತಂಗಿ. ಹ್ಞೂ ಆವಾಗಲೇ ಬಂದ್ರಾ? ಸೂಪರ್. ವಾವ್. ಹಾಂ ಅಷ್ಟೇ. ಎಂಟು kg ಮೊನ್ನೆ ಹುಷಾರಿಲ್ದಕ್ಕಲ್ಲ ಮೇಡಮ್, ಇಬ್ರಿಗೂ ಸ್ವಲ್ಪ ತೂಕ ಕಡಿಮೆ ಆಗ್ಬಿಟ್ರು. ದೊಡ್ಡೋಳು. ಹಾಂ, 8 kg ಚಿಕ್ಕೋಳು. ಯಾಕಪ್ಪ ಅವಳು ಚಿನ್ನಮ್ಮ ಇದ್ದಾಳಾ? ಹಾಂ ಸರಿ, ಓಕೆ ಬಾ. ಅವಳು ಕೊಡು. 70 ಮೇಡಮ್. ಸರಿ, ಓಕೆ ಆಯ್ತು. ಈಗ ಓಪನ್ ನಾವು. ಅವಳು ಸ್ವಲ್ಪ ಕುಳ್ಳ ಜಾಸ್ತಿ ಮೇಡಮ್, ದೊಡ್ಡವಳು.
ನೋಡಿದ್ರಲ್ವ ಮಕ್ಕಳು ಸ್ವಲ್ಪ ಅಲ್ಲಿ ಹೋದ್ರೇ ಅಷ್ಟೇ ಗಲಾಟೆ ಮಾಡ್ತಾರೆ. ಇವಾಗ ಮನೆಗೆ ಬಂದಾಯಿತು ಆಲ್ರೆಡಿ. ಬಟ್ ಏನಂದರೆ ಅದೇ ತೂಕ ಇದ್ರ ಬಗ್ಗೆ ಹೇಳೋದಕ್ಕೆ ನನಗೆ ತುಂಬ ಅಂದರೆ ತುಂಬ ಬೇಜಾರು. ಯಾವಾಗಲೂ ಹೇಳ್ದಾಗೆಲ್ಲ ಬರೀ ಅದೇ ತೂಕದಲ್ಲಿನೇ ಇರ್ತಾರೆ ನನ್ನ ಮಕ್ಕಳು. ಅದಕ್ಕೆ ಈ ಲಾಗ್ ಮಾಡೋಕ್ಕೇ ಸ್ವಲ್ಪ ನನಗೆ ಬೇಜಾರಾಗುತ್ತೆ. ಏನಪ್ಪ ಇವಾಗ 1 ವರ್ಷ 7 ತಿಂಗಳಾದ್ರೂ ಮಕ್ಕಳು ಇನ್ನೂ ಅಷ್ಟೇ ಇದ್ದಾರಲ್ವ, ಇನ್ನೂ ಬೆಳೀತಾ ಇಲ್ಲ, ಇನ್ನೂ ದಪ್ಪ ಆಗ್ತಾ ಇಲ್ಲ ಅಂತಂದೇಳಿ ಕೇಳ್ತಾರೆ ಕೆಲವರು. ಬಟ್ ಏನಂದರೆ ನಮಗೆ ಕಣ್ಣಾರೆ ನಾವು ನೋಡ್ತೀವಲ್ವ, ನಾವು ತಿನ್ನಿಸ್ತೀವಿ, ಮಾಡ್ತೀವಿ, ಆದ್ರೂ ತೂಕ ಇಷ್ಟೇ ಬರ್ತಾ ಇದ್ದಾರೆ ಅಂದರೆ ಎಲ್ಲ ಔಷಧಿ ಹಾಕಿದ್ದೀವಿ ಮತ್ತು ಚೆನ್ನಾಗಿ ತಿನ್ನಿಸ್ತೀವಿ. ಆದರೂ ನನ್ನ ಮಕ್ಕಳದು ಕಡ್ಡಿ ಮೈ ಅಂತಾರಲ್ವ, ಆ ಥರ. ನಮ್ಮ ಋಷಿಕ ಪರವಾಗಿಲ್ಲ, ಸ್ವಲ್ಪ ದಪ್ಪ ಆಗ್ತಾಳೆ ಅವಳು. ಬಟ್ ಅಂದರೆ ಜಾಸ್ತಿ ಅಲ್ಲ, ಬಟ್ ಋತಿಕನ್ಕಿನ ಅವಳು ಬೆಟರ್ ಇದ್ದಾಳೆ. ಇವಾಗ ಋತು ಬಂದು ಅದೇ ಹೇಳಿದ ವಿಡಿಯೋದಾಗ ನೋಡ್ದಂಗೆ 7 kg 200 ಗ್ರಾಮ್ ಇದ್ದಾಳೆ ಋತಿಕ ದೊಡ್ಡವಳು. ಋಷಿಕ ಬಂದು 8 kg ಇದ್ದಾಳೆ. ಮೊನ್ನೆ ಅಷ್ಟಕ್ಕೂ ಈ ವೆದರ್ ಸ್ವಲ್ಪ ಸರಿ ಇಲ್ಲದ ಕಾರಣಕ್ಕೆ ಸ್ವಲ್ಪ ಏರುಪೇರು ಆಯಿತು ಅವ್ರದ್ದು ತೂಕ. ಆದರೂ ಪರವಾಗಿಲ್ಲ, ಕಡ್ಡಿ ಮೈ ಅಂತಲೇ ಹೇಳ್ಬೋದು. ಇವಾಗ ಒಬ್ಬೊಬ್ಬರು ಎಷ್ಟೇ ತಿಂದರೂ ಏನೇ ಮಾಡಿದ್ರು ದಪ್ಪ ಆಗಲ್ಲ ಅಂತ ಹೇಳ್ತಾರಲ್ವ, ಅದೇ ಥರ ನಮ್ಮ ಇಬ್ಬರು ಬೇಬಿಸಿಯರ್ದು ಅದೇ ಥರ ಅಂತಂದೇಳಿ ನಾನು ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರನೇ ಅವರು ಅಷ್ಟೇ ಇದ್ದಾರೆ. ಬಟ್ ಇವಾಗ ವಿಡಿಯೋ ನೋಡೋರಿಗೆ ಯಾವಾಗಲೂ ಅದೇ ತೂಕ ಹೇಳ್ತೀರಾ ಅಂತಂದೇಳಿ ಅನಿಸಿರ್ಬೋದು. ಬಟ್ ನಾನು ಅದನ್ನು ಇವಾಗ ಅದಕ್ಕೆ ನಾನು ವಿಡಿಯೋ ಮಾಡೋದು, ಅದಕ್ಕೆ ಲೈವಾಗಿನೇ ವಿಡಿಯೋ ಮಾಡ್ಕೊಂಬಿಡ್ತೀನಿ ನಿಮಗೆ ತೋರ್ಸೋದಕ್ಕೋಸ್ಕರನೇ. ನಾನು ಸುಳ್ಳು ಹೇಳೋದಾಗಲಿ ಅದಾಗಲಿ ಯಾವುದಿಲ್ಲ, ಪ್ರೆಸೆಂಟಲ್ಲಿ ಏನು ನಡೀತಾ ಇದ್ದೇನೆ ಸಿಚುವೇಶನ್ ಅದೇ ನಾನು ನಿಮ್ಗೆ ಹೇಳ್ಕೊಳ್ಳೋದು. ಇವಾಗ ಹೈಟ್ ಬಂದು ಋಷಿಕಾ 75 ಇದ್ದಾಳೆ, ಋತು ಬಂದು 70 ಇದ್ದಾಳೆ. ಅವಳು ಸ್ವಲ್ಪ ನಂತರನೇ ದೊಡ್ಡವಳು ಕುಳ್ಳ. ಬಟ್ ಏನಂದರೆ ಕಲರ್ ಇರಬೋದಾಗಲಿ ಪ್ರತಿಯೊಂದು ಗುಣಗಳು ಎಲ್ಲದೂ ನಮ್ಮ ಯಜಮಾನ್ರದ್ದು ದೊಡ್ಡವಳಿಗೆ. ಋಷಿಕ ಬಂದು ನಂತರನೇ ಅವಳು. ಬಟ್ ಹೈಟ್ ಬಂದು ನಮ್ಮ ಯಜಮಾನ್ರ ಥರ ಹೈಟ್ ಆಗ್ತಾಳೆ. ಸ್ವಲ್ಪ ನಂತರನೇ ಸ್ವಲ್ಪ ದಪ್ಪ ಆಗ್ಬೋದು ಅಂತ ನನಗೆ ನೋಡಿದರೆ ಗೊತ್ತಾಗುತ್ತೆ. ಬಟ್ ಆಮೇಲೆ ಅವಳು ಋಷಿಕನ ಗುಣಗಳೆಲ್ಲ ನಂತರನೇ ಅವಳು ಆಲ್ಮೋಸ್ಟು. ಸೊ ಹಿಂಗೆ ನೋಡಿದ್ರಿ ಅಲ್ವಾ. ಬಟ್ ಅನ್ಕೋಬೋದು, ನಾನು ಲೈವಾಗಿನೇ ತೋರಿಸಿದ್ದೀನಿ. ನನ್ನ ಮಕ್ಳು ಇಷ್ಟೇ ಇರೋದು. ಹೈಟು 75, 70 ಋತಿಕಾ, ಋಷಿ 75. ಇಷ್ಟೇ ಈ ಲಾಗು ಹೇಳೋಕ್ಕೆ ಕಾರಣ. ಓಕೆ, ಈ ವಿಡಿಯೋದಿಂದ ಯಾರಿಗೂ ಬೇಜಾರಾಗಲ್ಲ ಅಂತಂದೇಳಿ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾನು ತಿನ್ನಿಸ್ತೀನಿ, ಹಣ್ಣುಗಳು ಕೊಡ್ತೀನಿ, ದಾಳಿಂಬೆ ಹಣ್ಣು. ಇವಾಗೇನಂದರೆ ವೆದರು ಚೆನ್ನಾಗಿಲ್ಲಲ್ವ, ಸೊ ಹಂಗಾಗಿ ಕೋಲ್ಡ್ ಐಟಮ್ ಅಂದರೆ ಆ್ಯಪಲ್ ಅದೇನು ಕೊಡ್ತಾಯಿಲ್ಲ, ಕೆಮ್ಮು ಕೋಲ್ಡ್ ಆಗಿಬಿಡುತ್ತೆ ಅಂತಂದೇಳಿ ಆರೆಂಜು ಕೊಡ್ತಾಯಿಲ್ಲ. ದಾಳಿಂಬೆ ಹಣ್ಣು ಬಿಟ್ಟರೆ ಉಳ್ಕಿದ್ದೆಲ್ಲ ತಿನ್ಕೊತಾರೆ, ಊಟ ಮಾಡ್ಕೊತಾರೆ, ಮತ್ತು ಮುದ್ದೆ ತಿನ್ಕೊತಾರೆ, ಬೆಳಗ್ಗೆ ದೋಸೆ ಈ ಥರದ್ದು ತಿಂತಾರೆ, ಮತ್ತು ಇಡ್ಲಿ ತಿನ್ನಲ್ಲ. ಈ ಥರ ಬ್ರೇಕ್ಫಾಸ್ಟ್ಗಳು ರೈಸ್ ಬಾತು ಅದೆಲ್ಲ ತಿನ್ಕೊತಾರೆ, ಮಧ್ಯಾಹ್ನ ಊಟ ಮಾಡ್ಕೊತಾರೆ, ಮತ್ತು ಹಾಲು ಕುಡ್ಕೊತಾರೆ. ಎಲ್ಲ ಕಂಟಿನ್ಯೂ ಡೈಲಿ ಏನಿದೆ ಅದೇ ರೂಟೀನ್ ಇದೆ ನನ್ನ ಮಕ್ಕಳದು. ಬಟ್ ಏನಂದರೆ ಅದೇ ದಪ್ಪ ಆಗೋದ್ರಲ್ಲಿ ಸ್ವಲ್ಪ ವೇರಿಯೇಷನ್ ಆಗ್ತಾಯಿದೆ. ಬಟ್ ಯಾಕಂತ ಗೊತ್ತಿಲ್ಲ. ಡಾಕ್ಟ್ರ್ ಹತ್ರ ಹೋದ್ರೂ ಅವರು ಔಷಧಿ ಕೊಡ್ತಾರೆ, ಔಷಧಿ ಹಾಕ್ತೀವಿ, ಹಸಿವಾಗೋದು ತಿನ್ಕೊತಾರೆ. ಬಟ್ ಕಡ್ಡಿ ಮೈ ಅಂತಲೇ ಹೇಳ್ಬೋದು. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತು ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ನೆಕ್ಸ್ಟ್ ಹಾಕಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಹಾಗೆ ಹೀಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಕೈಲಾದಷ್ಟು ನನಗೆ ಏನು ಗೊತ್ತಿರುತ್ತೋ ಅದನ್ನು ತಿಳಿಸ್ತೀನಿ. ಓಕೆ.